ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಈ ತರ ಒಂದು ಎನರ್ಜಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಒಂದು 15-20 ಕಾಲೇಜ್ ಸೇರೋಗಿದ್ವಲ್ಲ, ಆ ಎಲ್ಲ ಎನರ್ಜಿ, ಆ ಎಲ್ಲ ಇಷ್ಟು ಶಿಲೆ, ಇಷ್ಟು ಒಂದು ಗ್ರೌಂಡ್, ಇಷ್ಟು ಒಂದು ಚೀರಾಡೋದು, ಈ ಎನರ್ಜಿ ನಾವು ನೋಡಿದ್ರೆ ನಿಜವಾಗ್ಲೂ ಮಸ್ತ್ ಆಗಿದೆ. ಮೈಸೂರು ಮಾತ್ರ ಮೈಸೂರು ಬಾಯ್ಸ್ ಸೂಪರ್ ಅಂತ. ಮೈಸೂರಿನ ನಗರ ದೇವತೆ ಆಗಿರುವಂತಹ ಚಾಮುಂಡೇಶ್ವರಿಗೆ ನಮಸ್ಕರಿಸುತ್ತಾ, ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ಅಭಿನಂದಿಸುತ್ತಾ ನಮ್ಮ ಶೇಷ ಚಿತ್ರದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಮುಂದಾಗ್ತಾ ಇದ್ದೀನಿ. ಶೇಷ 2016 ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗಿರುವಂತಹ ಚಿತ್ರ. ಕನ್ನಡ ಹಾಗೂ ಮಲಯಾಳಂ ಭಾಷೆಯಲ್ಲಿ ಈ ಒಂದು ಚಿತ್ರ ನಿರ್ಮಾಣಗೊಂಡಿದೆ. ಈ ಚಿತ್ರವು ಕನ್ನಡದಲ್ಲೂ ಕೂಡ ಅಂದರೆ ಈ ಚಿತ್ರ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದೇ ಸಬ್ಜೆಕ್ಟಿಗೆ 2 ಲ್ಯಾಂಗ್ವೇಜಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಅಂದರೆ ಒಂದು ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿ 2 ಲ್ಯಾಂಗ್ವೇಜ್ ಡಬ್ ಮಾಡಿಲ್ಲ, 2 ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿದ್ದೀನಿ ನೇರವಾಗಿ ಅಂತ. ಅಂದರೆ ಆಲ್ಮೋಸ್ಟ್ 2 ಸಲ ನಾವು ಸಿನಿಮಾ ಮಾಡಿದ ಲೆಕ್ಕ ಆಯಿತು. ಆದರೆ ಸಬ್ಜೆಕ್ಟ್ ಒಂದೇ. ಈ ಚಿತ್ರ ಮುಂದಿನ ತಿಂಗಳು ಮಾರ್ಚ್ 6ರಂದು ಕರ್ನಾಟಕ ಹಾಗೂ ಕೇರಳ 2 ರಾಜ್ಯಗಳಲ್ಲಿ ಬಹಳಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ. ಮೈಸೂರಿನ ಜನತೆಯಲ್ಲಿ ಹಾಗೂ ಕರ್ನಾಟಕದ ಜನತೆಯಲ್ಲಿ ನಮ್ಮ ಮರಡಿಗುಡ್ಡ ಸಂಸ್ಥೆಯಿಂದ ನಮ್ಮ ಮನವಿ ಏನಂದರೆ, ಈ ಒಂದು ಚಿತ್ರ ಭಾಳ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಿ. ಭಾಳ ರೋಚಕತೆಯಿಂದ ಕೂಡಿದೆ. ನಮ್ಮ ಪ್ರದೀಪ್ ಅರಸೀಕೆರೆ ಅವರು ರಚಿಸಿ ನಿರ್ದೇಶಿಸಿರುವಂಥ ಈ ಚಿತ್ರ ಮುಖ್ಯ ಪಾತ್ರದಲ್ಲಿ ಹಲವಾರು ಕಲಾವಿದರು ಕರ್ನಾಟಕ ಹಾಗೂ ಕೇರಳ 2 ರಾಜ್ಯದಿಂದ ನಟಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮುಖ್ಯ ಪಾತ್ರವರ್ಗದಲ್ಲಿ ಪ್ರಮೋದ್ ಶೆಟ್ಟಿ ಅವರು, ಆಮೇಲೆ ದೇವರಾಜ್ ಸಾಹೇಬರು, ಆಮೇಲೆ ಶೋಭರಾಜ್ ಅವರು ಇರ್ಬೋದು, ಹೊನ್ನವಳ್ಳಿ ಕೃಷ್ಣ ಅವರು ಇರ್ಬೋದು. ಹೀಗೆ ಹಲವಾರು ಹಿರಿಯ ಕಲಾವಿದರ ಬಳಗ ಇದೆ. ಅದೇ ರೀತಿ ಮಲಯಾಳಂನಿಂದ ಜಾನ್ ಕೈಪಲ್ಲಿಲೋ, ಡೇನ್ ಡೇವಿಸೋ, ಆಮೇಲೆ ಶ್ರೀಜಿತ್ ರವಿ, ಆಮೇಲೆ ಸಿದ್ಧಾರ್ಥ್ ಶಿವ, ಆಮೇಲೆ ರಾಜೀವ್ ಪಿಳ್ಳೆ, ಈ ರೀತಿ ಹಲವಾರು ಪಾತ್ರವರ್ಗಗಳನ್ನು ಒಂದು ಮುಖ್ಯವಾದ ಒಂದು ಪಾತ್ರವರ್ಗಕ್ಕೆ ಸೇರಿಸ್ಕೊಂಡಿದ್ವಿ. ಹಾಗೂ ಒಂದು ರಾತ್ರಿಯಲ್ಲಿ ನಡೆಯುವಂಥ ಒಂದು ಕಥೆ ಇದು. ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಳ್ಳೆಯದು ಕೆಟ್ಟದ್ದು ನಡುವೆ ನಡೆಯುವಂಥ ಒಂದು ಸಂಘರ್ಷ. ಆ ಒಂದು ವಿಚಾರಕ್ಕೆ ಶೇಷ ಅನ್ನೋ ಒಂದು ಟೈಟಲ್, ಶೀರ್ಷಿಕೆನ ನಾವು ಇಟ್ಟಿರೋದು. ಶೇಷ ಅಂತ ಹೇಳಿದರೆ ಅಳೆದು ಉಳಿದವರು. ಈಗಾಗಲೇ ನಿಮಗೂ ತಮಗೂ ಮಾಧ್ಯಮ ಮಿತ್ರರಿಗೆ ಗೊತ್ತಿರುತ್ತೆ. ಇದರಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದರ ನಡುವೆ ಆಗುವಂಥ ಸಂಘರ್ಷದಲ್ಲಿ ಉಳಿದವರು ಯಾರು? ಆಮೇಲೆ ಒಂದು ಪೊಲೀಸ್ ವ್ಯವಸ್ಥೆ ಎಷ್ಟು ಮುಖ್ಯ ಇವತ್ತು, ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ತೊಗೊಂಡ್ರೆ ಒಂದು ಪೊಲೀಸ್ ವ್ಯವಸ್ಥೆ ಎಷ್ಟು ಮುಖ್ಯ ಅಂದರೆ ಭ್ರಷ್ಟರಹಿತವಾಗಿರಬೇಕು. ಯಾಕೆಂದರೆ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಶಾಲೆ ಇಲ್ಲ ಅಂತ ಹೇಳಿದರೆ, ಸರ್ಕಾರಿ ಶಾಲೆ ಚೆನ್ನಾಗಿಲ್ಲ ಅಂತ ಹೇಳಿದರೆ ಒಂದು ಪ್ರೈವೇಟ್ ಶಾಲೆಗೆ ಹೋಗಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಒಂದು ಸರ್ಕಾರಿ ಆಸ್ಪತ್ರೆ ಸರಿ ಇಲ್ಲ ಅಂತ ಹೇಳಿದರೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ನಾವು ಅಫೋರ್ಡ್ ಮಾಡೋವಂಥ ಕೆಪಾಸಿಟಿ ಇದ್ದರೆ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಏನಾರು ಅವರು ಭ್ರಷ್ಟರಾದರೆ ಒಂದು ಸಾಮಾನ್ಯ ಜನಕ್ಕೆ ಎಷ್ಟು ಕಷ್ಟ ಇದೆ, ಅದನ್ನು ಅವರಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡೋ ಒಂದು ವಿಚಾರದಲ್ಲಿ ಪೊಲೀಸರ ಪಾತ್ರ ಬಹಳ ಮುಖ್ಯವಾಗುತ್ತೆ ಅನ್ನೋದನ್ನು ಈ ಒಂದು ನಮ್ಮ ಸಬ್ಜೆಕ್ಟ್ನಲ್ಲಿ ನಾವು ತೋರಿಸಿದ್ದೀವಿ. ಒಂದು ಕಂಟೆಂಟ್ ಓರಿಯೆಂಟೆಡ್ ಆಗಿ ಮಾಡಿದ್ದೀವಿ. ಮಲಯಾಳಂ ಹಾಗೂ ಕನ್ನಡದಲ್ಲಿ ಮಾಡಲಿಕ್ಕೆ ಮುಖ್ಯವಾದ ಇನ್ನೊಂದು ಉದ್ದೇಶ ಆವಾಗಲೇ ಹೇಳಿದೆ. ಹಿಂದಿನಲ್ಲಿ ವೆಬ್ ಸೀರೀಸ್ ಬರುತ್ತೆ ಕ್ರೈಮ್ ಥ್ರಿಲ್ಲರು, ಇದರಲ್ಲೂ ಮಲಯಾಳಮಲ್ಲಿ ಕೂಡ ಬರುತ್ತೆ. ಆದರೆ ಕನ್ನಡದಲ್ಲಿ ಕ್ರೈಮ್ ಥ್ರಿಲ್ಲರ್ ಜಾನರ್ ಮೂವೀಸ್ ಬರೋದು ಬಹಳ ವಿರಳ. ಹಾಗಾಗಿ ನಮ್ಮ ಕನ್ನಡ ಜನತೆಗೆ ಏನಾದರೂ ಒಂದು ವಿಶೇಷವಾದ ಕೊಡಬೇಕು ಅನ್ನೋ ಒಂದು ಕಾರಣದಿಂದ 2 ರಾಜ್ಯದಿಂದ ಕಲಾವಿದರುಗಳನ್ನ ಆಯ್ಕೆ ಮಾಡಿಕೊಂಡು ಆದಷ್ಟು ಅಚ್ಚುಕಟ್ಟಾಗಿ ಈ ಚಿತ್ರವನ್ನು ಜನರಿಗೆ ತಲುಪಿಸೋ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಹೀಗಾಗಿ ಚಿತ್ರಮಂದಿರಕ್ಕೆ ಬಂದು ಆ ಚಿತ್ರವನ್ನು ನೋಡಿ ನಮಗೆ ಸಹಕರಿಸಬೇಕೆಂದು ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ವತಿಯಿಂದ ನಾನು ಉಮೇಶ್ ತಿಮ್ಮೇಗೌಡ ತಮ್ಮ ಮೈಸೂರಿನ ಜನತೆ ಹಾಗೂ ಕರ್ನಾಟಕದ ಜನತೆಯಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಚಾರಗಳನ್ನ ನಮ್ಮ ನಿರ್ದೇಶಕರು ಹೇಳ್ತಾರೆ. ಓಕೆ, ಈಗ ನೆಕ್ಸ್ಟು ಶೇಷ ಅಂದರೆ ಆಗಲೇ ಸಾರ್ ಹೇಳ್ದಂಗೆ ನಮ್ಮ ಸೊಸೈಟಿಲಿ ಎಲ್ಲದಕ್ಕೂ ಆಪ್ಷನ್ ಇದೆ. ನಿಮಗೂ ಗೊತ್ತು, ಒಂದು ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲ್ ಇದೆ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಆಪ್ಷನ್ ಇಲ್ಲ. ಈ ಒಂದು ಥೀಮ್ ಇಟ್ಕೊಂಡು ನಾವು ಈ ಕಥೆನ ವರ್ಕ್ ಮಾಡಿದ್ದೇನೆ. ಹಾಗೆ ಇದು ಕಂಟೆಂಟ್ ಬೇಸ್ಡ್ ಆಗಿರೋದ್ರಿಂದ ಮಲಯಾಳಂ ಮತ್ತು ಕನ್ನಡ 2 ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿದ್ದೇನೆ. ಹಾಗೆ ಈ ಕತೆಗೆ ನಮ್ಮ ಸಿನಿಮಾಗೆ ಮೈಸೂರು ರಿಲೇಟೆಡ್ ಟಚ್ ಇದೆ. ಯಾಕೆಂದರೆ ಮೈಸೂರು ದಸರಾ ಆಗಬೇಕಾದ್ರೆ, ದಸರಾ ಸೀಸನ್ ಇರಬೇಕಾದ್ರೆ ಎಲ್ಲ ಸುತ್ತಮುತ್ತ ಎಲ್ಲ ಸ್ಟೇಷನ್ಗಳಿಂದಲೂ ಇಲ್ಲಿ ಸ್ಟಾಫ್ ಅಲರ್ಟ್ ಮಾಡ್ತಾರೆ. ನಿಮಗೆ ಗೊತ್ತಿರುತ್ತೆ ಅದು ದಸರಾ ವಿಚಾರವಾಗಿ. ಹಾಗೆ ದಸರಾ ವಿಚಾರವಾಗಿ ಇಲ್ಲಿ ಸ್ಟಾಫ್ ಅಲರ್ಟ್ ಆದ ಒಂದು 40% ಸ್ಟಾಫ್ ಅಲರ್ಟ್ ಆದ ಟೈಮಲ್ಲಿ ಒಂದು ಸ್ಟೇಷನ್ನಲ್ಲಿ ಒಂದು ರಾತ್ರಿಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಬೇಸ್ಡ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಹಾಗಾಗಿ ಪ್ಯೂರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಖಂಡಿತ ಏನಂದರೆ ನಿಮ್ಮ ಕೊಡೋ 2 ಅವರು ಹಾಗೆ 100-150 ರೂಪಾಯಿ ಏನು ಅಮೌಂಟ್ ಇದೆ, ಆ ಅಮೌಂಟಿಗೆ ಯಾವತ್ತೂ ಎಲ್ಲೂ ಮೋಸ